ಹಾಯ್ ಹೆಲೋ ವೆಲ್ಕಮ್ ನಮಸ್ತೆ ಸಲಾಂ ವಾಲೇಕುಮ್ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಮತ್ತೆ ಚೇತು ಮತ್ತೆ ಇಡೀ ಒಂದು ಟೀಮ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ನೀವು ಎಲ್ಲರಿಗೂ ಕೇಳ್ತಂದ ಒಂದೇ ಒಂದು ಕ್ವೆಶನ್ ಏನಪ್ಪಾ ಅಂತಂದ್ರೆ ಕಟ್ಟ ಕಡೆಗೆ ಮೂಡುವಂತ ಒಂದೇ ಒಂದು ಪ್ರಶ್ನೆ, ನಿಶಾ ರವಿ ಕೃಷ್ಣನ್ ಅವರು ಸೊ ಅವ್ರನ್ನ ತುಂಬಾ ಕೇಳ್ತಾ ಇದ್ರಿ ನೀವು. ಸೊ ಅವ್ರನ್ನ ತುಂಬಾ ಕಾಡಿ ಬೇಡಿ ಅವ್ರದ್ದು ಶೆಡ್ಯೂಲ್ ತುಂಬಾನೇ ಬ್ಯುಸಿ ಆಗಿತ್ತು. ಅಂಡ್ ಹೈದರಾಬಾದ್, ಬೆಂಗಳೂರು, ಮೂವಿ ಪ್ರಮೋಷನ್, ರಜಾ ಹಾಕಿ ನಿನಗೋಸ್ಕರ ರಜಾ ಹಾಕಿ ಅಲ್ಲ, ರಜಾ ಇತ್ತು. ಇವಳು ಇವತ್ತು ಹೈದರಾಬಾದಿಗೆ ಹೋಗೋದ್ ದಿನ. ಸೊ ಫೈನಲ್ ಡೇ ನನ್ ಪುಣ್ಯಕ್ಕೆ ನನ್ನ ಶೂಟ್ ಕೂಡ ಬೇಗ ಮುಗಿತು. ಸೊ ಐ ವಾಸ್ ಲೈಕ್, ಬೇಬಿಮಾ ಪ್ಲೀಸ್ ಒಂದು ವ್ಲಾಗ್ ಮಾಡ್ಕೊಟ್ಬಿಡಮ್ಮ, ನನ್ನ ಪೇಮೆಂಟ್ ಇಸ್ಕೊತಾ ಇದೀನಿ. ನನಗೆಲ್ಲ ಏನು ಸಬ್ಸ್ಕ್ರೈಬರ್ಸ್ ಗಿಂತ ಜಾಸ್ತಿ ನಿನ್ನ ಗಟ್ಟಿಮೂಳ ಫ್ಯಾನ್ಸ್ ಕೇಳ್ತಾ ಇದಾರೆ ಅಂತ ಅನ್ಬಿಟ್ಟು ಇವತ್ತೊಂದು ವಿಡಿಯೋ ಮಾಡ್ತಾ ಇದೀವಿ. ಅವತ್ತು ನಾನು ಒಂದು ಕ್ವಶನ್ ಕೂಡ ಕೇಳಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ. ಎಲ್ಲರದು ಒಂದೇ ಉತ್ತರ, ನಿಶಕ್ಕ 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 ನಿಶಕ್ಕ. ನಿಮ್ಮ ಅಕ್ಕನ್ ಕರ್ಕೊಂಡ್ ಬಂದಿದೀನಿ ನೋಡ್ರಲ್ಲ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರು ಅಂತಮ್ಮ ಅಂತ ಅವ್ರಿಗೆ ಹರ್ಟ್ ಆಗಿರುತ್ತೆ, ಆದ್ರೂ ಓಕೆ ಬಿಡ್ಬೋದು. ಹೌದಾ, ಮತ್ತೇನಂತ ಹೇಳಬೇಕು? ಅಕ್ಕ ತಂಗಿರು ಇದ್ರು ಅಲ್ಲಿ, ಅಕ್ಕ ತಂಗಿರು ಇದ್ರು ಅಲ್ಲಿ ಅವ್ರಿಗೆ. ಸೊ ಓಕೆ, ಹಾಯ್, ವೆಲ್ಕಮ್. ಏನು ಬ್ಯಾಕ್ ಅಲ್ಲ, ವೆಲ್ಕಮ್ ಬ್ಯಾಕ್. ಎಷ್ಟೋ ದಿನ ಆಗೋಯ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅನ್ವಿತಾ ಸಾಗರ್ ಅಫಿಷಿಯಲ್ ಯೂಟ್ಯೂಬ್ ಪೇಜ್. ಈ ವಿಡಿಯೋ ಫುಲ್ ನೋಡಿ, ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಅಂಡ್ ಮಿಸ್ ಮಾಡದೆ ವಿಡಿಯೋನ ಶೇರ್ ಮಾಡಿ. ಇವಾಗಲೇ ಮುಗಿಸ್ತಾ ಇದ್ದಾರೆ, ಲಾಸ್ಟ್ ಅಲ್ಲಿ ಮರ್ತೋಗುತ್ತೆ. ನನ್ನ ವಿಡಿಯೋ ಯಾವಾಗಲೂ ವಿಡಿಯೋ ಮಾಡ್ಕೋತೀನಿ, ನಾನು ಹೇಳ್ತಾನೆ ಇಲ್ಲ ನನ್ನ ವಿಡಿಯೋದಲ್ಲಿ. ಆಲ್ಮೋಸ್ಟ್ ಆಯ್ತು. ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಅಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅಲ್ಲಿ ಗಂಟೆ ಹೊಡೀರಿ. ಆಗ್ತಿಲ್ಲ, ನೋಡೋಣ ನೋಡೋಣ. ಇವತ್ತು ತುಂಬಾ ಲ್ಯಾಗ್ ಆಗ್ತಿದೆ. ಇಲ್ಲ ಇಲ್ಲ, ಲ್ಯಾಗ್ ಆಗ್ತಾ ಇಲ್ಲ. ನೀನ್ ಎಷ್ಟೇ ಇದ್ರು ನೋಡ್ತಾರ ಅವರು. ದೇರ್ ಇಸ್ ಎಡಿಟರ್, ಕ್ಯಾಮರಾಮನ್, ನಮ್ DOP ಕೂಡ ನಮ್ ಹಿಂಗಡೆ ಇದ್ದಾರೆ. ಸೊ ಇವತ್ತು ಏನ್ ಮಾಡ್ತೀವಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡೋಣ ಅಂತ ಅನ್ಕೊಂಡಿದೀವಿ. ಅದ್ ಮಾತ್ರ ಯಾಕಂದ್ರೆ ಅವಳು ಅಷ್ಟೊತ್ತು ಪ್ರಿಪೇರ್ ಆಗಿದ್ದಾಳೆ, ನಾನು ಇಷ್ಟೊತ್ತು ಪ್ರಿಪೇರ್ ಆಗಿರೋದು. ಹೌದು, ಬಟ್ ಹೆಂಗ್ ಹೋಗುತ್ತೆ, ಏನಾಗತ್ತೆ, ಬೋರ್ ಆಗತ್ತಾ ಅಥವಾ ಕಾಮಿಡಿ ಆಗಿರತ್ತಾ ಅದೆಲ್ಲ ಗೊತ್ತಿಲ್ಲ. ಸೊ ಓಕೆ, ಇವತ್ತು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಇದು ಪ್ರೋಮಲ್ ಹೋಗುತ್ತೆ. ನಿಮಿಷ ಮಾಡ್ಕೊಳೋಣ. ಇದು ನನ್ ಯೂಟ್ಯೂಬ್ ಬ್ಲಾಗ್ ಆಗಾಯ್ತು. ಸರಿ, ಓಕೆ, ವೆಲ್ಕಮ್ ಮಾಡ್ತಾ ಇದೀನಿ ಒನ್ಸ್ ಅಗೇನ್. ಬೇಬಿಮಾ, ವೆಲ್ಕಮ್ ಟು ಮೈ ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ನೀನ್ ಕ್ವಶನ್ಸ್ ಕೇಳ್ತೀಯ, ನಾನ್ ಕ್ವಶನ್ಸ್ ಕೇಳಲ್ಲ? ನೀನೇ ಕೇಳು. ಓಕೆ, ಫಸ್ಟ್ ಏನಪ್ಪಾ ಅಂತಂದ್ರೆ ನಾರ್ಮಲ್ ಆಗಿ ನಮ್ ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು, ನಮ್ಗಳ ಬಗ್ಗೆ ಆಗಿರ್ಬೋದು ಮಾತಾಡ್ತೀವಿ. ನಮ್ಗಳ ಬಗ್ಗೆ ಆಕ್ಚುಲಿ ನಮ್ಮಿಬ್ರು ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ಗಳಿಗೆ ಒಂಚೂರು ಇವಾಗ ರಣವೀರ್ ಮತ್ತೆ ದೀಪಿಕಾ ಬಿಟ್ಕೊಟ್ರಲ್ಲ ಫಸ್ಟ್ ಎಪಿಸೋಡ್ ಆಫ್ ಕಾಫಿ ವಿತ್ ಕರಣ್, ಆ ತರ ಬಿಟ್ಕೊಡೋಣ ಅಂತ. ಅಂದ್ರೆ ಎಕ್ಸಾಕ್ಟ್ಲಿ ನನಗಂತೂ ಗೊತ್ತಿಲ್ಲ ಹಿಂಗಾಗುತ್ತೆ. ಏನ್ ಕ್ವಶನ್ಸ್ ರೆಡಿ ಮಾಡಿದ ನನಗೆ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇವಳು ಮಾತ್ರ ಹೆವಿಯಾಗಿ ಪ್ರಿಪೇರ್ ಆಗೋಳೆ. ಎಕ್ಸಾಮ್ ಏನಾದ್ರು ಆತರ ಬರ್ದಿದ್ರೆ ಬಿಲ್ಡಪ್ ಡಬ್ಬಾ ತರ ಅನ್ಸ್ಬಿಟ್ರೆ ಡಿಸ್ಟಿಂಕ್ಷನ್ ಬರ್ತಿತ್ತು. ಫುಲ್ ಹಿಂಗೆಲ್ಲ ಮಾಡ್ತಾ ಇದ್ರು. ನೋಡೋಣ. ಅಂಡ್ ವಿಡಿಯೋ ಮೊದ್ಲಿಗೆ ಹೇಳ್ಬಿಡ್ತೀನಿ, ನಾನು ಸ್ವಲ್ಪ ಅವಾಗ ಪೆಂಗಿ ತರ ಆಡ್ತಾ ಇರ್ತೀನಿ, ಏನು ಅನ್ಕೋಬೇಡಿ. ಯಾಕಂದ್ರೆ ವಿಡಿಯೋನಲ್ಲಿ ಇವಳೇ ಅಲ್ವಾ ಇರೋದು, ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಇರೋದು ನಾವಿಬ್ರು ಇರ್ತೀನಿ ವಿಡಿಯೋದಲ್ಲಿ ಫುಲ್ ಫ್ರೇಮ್ ಅಲ್ಲಿ. ಹಂಗಲ್ಲ, ಇವಾಗ ಈ ನಿಂಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ರೆ ಸ್ವಲ್ಪ ಕಾನ್ಶಿಯಸ್ ಆಗಿ ಕುತ್ಕೊಂಡು ಹಂಗೆ ಹಿಂಗೆ ಅಂತೆಲ್ಲ ಇರ್ತಿದ್ದೆ. ಓಕೆ, ಇನ್ನೊಂದು ಮಾಡೋಣ. ಇವಳು ಮೂವಿ ರಿಲೀಸ್ ಆಗತ್ತಲ್ಲ ಅಂಶುನ, ಅಥವಾ ನೆಕ್ಸ್ಟ್ ಆದ್ರೂ ಒಂದು ಇನ್ನೂ ಸೂಪರ್ ಡೂಪರ್ ಹಿಟ್ ಮೂವಿ ರಿಲೀಸ್ ಆಗ್ಬೇಕಾದ್ರೆ ನಾನು ಮತ್ತೆ ಯೂಟ್ಯೂಬ್ ಚಾನಲ್ ಕರ್ಸಿ ಅವಳ ಟೀಮ್ನ ಒಂದು ಇದು ಏನಂತ ಹೇಳಿಕೆ ಶೋ ಹೋಸ್ಟ್ ಮಾಡ್ತೀನಿ. ಓಕೆ, ಅವಾಗ ಫುಲ್ ಒಂಥರ ಸಿಕ್ಕಾಗಿ ಬೇವ್ ಮಾಡು. ಓಕೆ, ಇದು ನಮ್ಮ ಮನೇಲಿ ಬನ್ನಿ ಇದೆ, ಡುಗ್ಗುದಂತೆ ಬರೆದು ಇವತ್ತು ಸ್ಟಾರ್ಟ್ ಮಾಡೋಣ. ಭಯ ಆಗ್ತದೆ ಆಕ್ಚುಲಿ ಅಂತದೇನೋ ತುಂಬಾ ನಾರ್ಮಲ್ ಕ್ವಶನ್ಸ್ ಇದೆ ಇದರಲ್ಲಿ. ಓಕೆ, ನನಗೆ ಗೊತ್ತಿಲ್ಲ ನಿಮ್ಗಳಿಗೆ ಏನ್ ಕ್ವಶನ್ ಕೇಳ್ಬೇಕಿತ್ತು ಅವಳ ಹತ್ರ ಅಂತ, ಬಟ್ ನನಗೆ ಗೊತ್ತು, ನಿಮಗೆ ಗೊತ್ತಾಗ್ಲಿ. ಓಕೆ, ಫಸ್ಟ್ ಬ್ಯಾಂಗ್ ಅಲ್ಲೇ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಮೆಸೇಜ್
that you have sent to a very important person. ಪಿಂಡ್ ಆಗಿರ್ತಾರಲ್ವಾ, ಪಿಂಡ್ ಆಗಿರತ್ತಲ್ವ, ಇವಾಗ ಒಬ್ರು ಮೆಸೇಜ್ ಯಾವಾಗಲೂ ಪಿಂಡ್ ಆಗೇ ಇರುತ್ತೆ, ಸ್ಪೆಷಲ್ ಒನ್ಸ್ ಅಲ್ಲಿ. ಅಪ್ಪ ಅಮ್ಮ ಅಲ್ಲ, ಆ ಫ್ರೆಂಡಿಗೆ ಕಳ್ಸಿರುವಂತ ಲಾಸ್ಟ್ ಮೆಸೇಜ್ ನ ಜೋರಾಗಿ ಓದ್ಬೇಕು, ಮೋಸ ಇಲ್ಲ. ಇದು ನೀನು ಮಾಡ್ಬೇಕು, ನಾನು ಮಾಡ್ಬೇಕು ಅನ್ನೋದು ಇಲ್ವೇ ಇಲ್ಲ. ಹೌದು ಮಾಡ್ಬೇಕು. ಆಕ್ಚುಲಿ ನಾನು ಏನೋ ಕಳ್ಸೇ ಇಲ್ಲ. ಎಸ್, ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೆ ಉಹು ಅಂತ ಅಷ್ಟೇ, ಕಳ್ಸೇ ಇಲ್ಲ. ಕಳ್ಸಿರೋದು ಹೇಳಮ್ಮ, ಏನ್ ಕಳ್ಸಿದೆ ಲಾಸ್ಟ್? ನೀನು ನನ್ಗೆ ಕಿಟ್ ಕ್ಯಾಟ್ ಕೊಡಿಸ್ತಾ ಇಲ್ಲ, ಸೊ ಅದನ್ನ ಅನ್ವಿತಾ ಕೊಡಿಸಿದ್ಲು ಅಂತ ಕಳ್ಸಿದೆ. ಓಕೆ, ಅದ್ ಯಾರು ಏನು ಅಂತ ಕೇಳ್ಬಿಡಿ ಕಮೆಂಟ್ಸ್ ಅಲ್ಲಿ, ಓಕೆನಾ? ನಾವ್ ಹೇಳಲ್ಲ. ಓಕೆ, ಇದು ಮೋಸ್ಟ್ಲಿ ನಿಂಗೆ ಲೈಕ್ ಕ್ಯೂಟ್ ಅನ್ಸ್ಬೋದು. ನಿನ್ನ ಫೇವ್ರೆಟ್ ಫಿಕ್ಷನಲ್ ಕ್ಯಾರೆಕ್ಟರ್ ಯಾರಾದ್ರೂ ಇದ್ರು ಅಂತಂದ್ರೆ ಅದು ನೀನ್ ಒಂದಿನ ಆಗ್ಬೋದು, ಆ ಫಿಕ್ಷನಲ್ ಕ್ಯಾರೆಕ್ಟರ್ ನಿನ್ ಒಂದಿನ ಆಗ್ಬೋದು. ಸೇಮ್ ಕ್ವಶನ್ ನನ್ನ ಹತ್ರ ನೋಡಿದೆ, ಮೋಸ ಇದು. ನೀನ್ ಯಾರನ್ನ ಚೂಸ್ ಮಾಡ್ತೀಯ? ಯಾವ ಫಿಕ್ಷನಲ್ ಕ್ಯಾರೆಕ್ಟರ್ ಚೂಸ್ ಮಾಡ್ತೀಯ? ನಂಗೆ ಎಲ್ಸಾ ಆಗ್ಬೇಕು ಅಂತ ಆಕ್ಚುಲಿ ಅನ್ಕೊಂಡಿದ್ದೆ ನಾನು. ಎಲ್ಸಾ ಆಗ್ಬೇಕು ಅಂತ ಇಷ್ಟ. ಆಮೇಲೆ ಎಷ್ಟೊಂದಿದೆ ಆತರ. ಫಸ್ಟ್ ತಲೆಗೆ ಬಂದಿದೆ ಎಲ್ಸಾ, ಯಾಕಂದ್ರೆ ಅವಳು ಚೆನ್ನಾಗಿ ರೆಡಿ ಆಗಿರ್ತಾಳೆ, ಲಾಂಗ್ ಹೇರು, ಮತ್ತೆ ಫುಲ್ಲು ಏನೋ ಒಂಥರ ಫ್ಯಾಂಟಸಿ ವರ್ಲ್ಡ್ ಅಲ್ಲಿ ಇರ್ತಾಳಲ್ಲ, ಫುಲ್ ಸ್ನೋ ಫ್ಲಿಕ್ಸ್ ಎಲ್ಲ ಇರುತ್ತೆ, ಅದೊಂಥರ ಚೆನ್ನಾಗಿ. ನಿಂಗೆ ಅದೇ ಇಷ್ಟ. ಅದನ್ನ ಬಿಟ್ರೆ ನಂದು ಸೇಮ್ ಕ್ವಶನ್ ಇದೆ, ನೀನು ಆನ್ಸರ್ ಮಾಡಿ. ನನಗೆ ಇವಳು ಟ್ಯಾಂಗಲ್ಡ್ ಇಂದ ಹೀರೋಯಿನ್, ದಟ್ ಲಾಂಗ್ ಹೇರ್ ಹೂ ಹೆಲ್ಪ್ಸ್ ಹರ್ ಬಾಯ್ ಫ್ರೆಂಡ್. ಓಕೆ, ನಂಗೆ ಇನ್ನೊಂದು ತುಂಬಾ ಇಷ್ಟ, ಆ ಕ್ಯಾರೆಕ್ಟರ್ ತುಂಬಾ ಇಷ್ಟ. ಹೂ ಹೆಲ್ಪ್ಸ್ ಅ ಬಾಯ್ ಫ್ರೆಂಡ್ ಅದಕ್ಕೆ ಮಾತ್ರ ಅಲ್ಲ, ಬಟ್ ಐ ಲೈಕ್ ದಟ್ ಕ್ಯಾರೆಕ್ಟರ್ ಅ ಲಾಟ್. ನಂಗೆ ಉದ್ದಾಪನು ತುಂಬಾ ಇಷ್ಟ, ಇಲ್ಲ ಅಂದ್ರೆ. ಓಕೆ, ನಿಂಗೆ ನಿನ್ನ ಹತ್ರ ಎಷ್ಟು ಸ್ಟಫ್ಡ್ ಅನಿಮಲ್ಸ್ ಇದೆ? ಎಷ್ಟು ಬೊಂಬೆಗಳಿದೆ ನಿನ್ನ ಹತ್ರ? ನನ್ನಷ್ಟು ಬೇರೆ ಫೋಟೋ ಕೌಂಟ್ ಮಾಡಿಲ್ಲ, ಕೌಂಟ್ ಹ್ಯಾಪಿ ಎವರ್ ಆಫ್ಟರ್ ಅಂತ. ಹೌದು, ತುಂಬಾ ಇದೆ, ಸಕ್ಕತ್ತಿದೆ. ನಂಗೆ ಇಷ್ಟ ಸಾಫ್ಟ್ ಟಾಯ್ಸ್. ಒಂದು 3 ಸಾಫ್ಟ್ ಟಾಯ್ಸ್ ಅಂತ ಹೆಸರು ಹೇಳು, ನೀ ಇಟ್ಟಿರೋದು. ಬೂಬಿ, ಅದನ್ನ ಹ್ಯಾಶ್ ಟ್ಯಾಗ್ಸ್ ಅಲ್ಲಿ ಯೂಸ್ ಮಾಡ್ತೀನಿ. ಬೂಬಿ ನಂಗೆ ಇಷ್ಟ, ಯಾಕಂದ್ರೆ ಅವ್ರಿಬ್ಬರನ್ನ ಗಂಡ ಹೆಂಡತಿ ಮಾಡ್ಬಿಟ್ಟಿದ್ದೀನಿ ನಾನು. ಇನ್ನೊಂದು ಬಂದು ಪೂಪ್, ಬಿಕಾಸ್ ಐ ಲವ್ ಪೂಪ್ ಅಂದ್ರೆ ಕಕ್ಕ, ಅದು ಇಷ್ಟ ಅವಳಿಗೆ. ಆ ಟಾಯ್ ಇದೆ, ಪೂಪ್ ಅಂಡ್ ಡೋರೆಮಾನ್. ಅರ್ಜುನ ಅಂತ ಒಂದು ತಗೊಂಡಿರೋದು, ಅರ್ಜುನ ರೀಸೆಂಟ್ ಆಗಿ ತಗೊಂಡಿದ್ದಾಳೆ, ಅದನ್ನೇ ಇಟ್ಕೊಂಡು ಮಲಗಿರ್ತಾನೆ. ಯೋರ್ ಸೀಕ್ರೆಟ್ ಕ್ರಶ್? ಮೈ ಸೀಕ್ರೆಟ್ ಕ್ರಶ್ ನನಗೂ ಗೊತ್ತಿಲ್ಲದೆ ಇರೋದು ಯಾರಿಲ್ಲ. ಸೆಲೆಬ್ರಿಟಿ ಕ್ರಶ್? ಸೆಲೆಬ್ರಿಟಿ ಕ್ರಶ್ ಇವನು DQ. ಅದನ್ನ ಬಿಟ್ಟು ಅದು ಇಡೀ ಕರ್ನಾಟಕಕ್ಕೆ, ಇಡೀ ತೆಲಂಗಾಣಕ್ಕೂ ಗೊತ್ತು ಇವಾಗ. ಸೆಲೆಬ್ರಿಟಿ ಕ್ರಶ್ ರಣವೀರ್ ಸಿಂಗ್. ಸರಿ, ಫೈನ್. ಇವಾಗ ಒಂಚೂರು ನನ್ ಕಡೆ ಬರ್ತಾ ಇದ್ದೀನಿ. ದ ಒನ್ ಥಿಂಗ್ ದಟ್ ಯು ಲವ್, ಹೇಟ್ ಅಂಡ್ ಟಾಲರೇಟ್ ಅಬೌಟ್ ಮೀ. ಇಷ್ಟೊಂದು ಕ್ವಶನ್ಸ್ ಮಾಡಿದ್ಯಾ? ನಾನು ಏನು ಮಾಡೇ ಇಲ್ಲ. ನಂಗೆ ಪಾಸ್ ಮಾಡ್ಬಿಟ್ಟು ಆಮೇಲೆ ನಾನು ರೆಡಿ ಮಾಡ್ಕೊಂಡ್ಬರ್ತೀನಿ. ಲವ್, ಹೇಟ್ ಅಂಡ್ ಟಾಲರೇಟ್. ಏನೇನು ಫಸ್ಟ್ ಕ್ವಶನ್? ದ ಒನ್ ಥಿಂಗ್ ದಟ್ ಯು ಲವ್, ಹೇಟ್ ಅಂಡ್ ಟಾಲರೇಟ್ ಅಬೌಟ್ ಮೀ. ನಿನ್ನ ವಾಟ್ ಯು ಲವ್ ಅಬೌಟ್ ಮೀ? ಲವ್ ಅನ್ವಿತಾ ಯಾನು ಲೈಕ್ ಏನೋ ಅಂದ್ರೆ ನನ್ಗೆ ಓಕೆ ಇನ್ ಜನರಲ್ ಶಿ ಡೋಂಟ್ ಜಡ್ಜ್ ಎನಿ ಒನ್. ಯಾರನ್ನೂ ಲೈಕ್ ಸಡನ್ ನೋಡಿದ ತಕ್ಷಣ ಯಾರನ್ನೂ ಜಡ್ಜ್ ಮಾಡಲ್ಲ. ಆಮೇಲೆ ಯಾರಿಗೂ ಲೈಕ್ ಅವಳು ಹಂಗೆ ಇರಬೇಕು ಅಂತ ಹಿಂಗೆ ಇರಬೇಕು ಅಂತ ಯಾರನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅವಳು ಲೈಕ್ ಫ್ರೀ ಬಿಟ್ಬಿಡ್ತಾಳೆ, ಅವ್ರು ಹೆಂಗಿರ್ತಾರೋ ಹಂಗೆ ನಂಗೇನು ಅನ್ನೋ ಥರ ಇದ್ಬಿಡ್ತಾಳೆ. ಅದಿಷ್ಟ ನನಗೆ. ಆಮೇಲೆ ಏನೇನೋ ಆಮೇಲೆ ಅವಳು ಕೇರ್ ಮಾಡೋದು ಇಷ್ಟ, ನಂಗೆ ತುಂಬಾ ಇಷ್ಟ. ನನ್ನ ಮಾತ್ರ ಕೇರ್ ಮಾಡೋದು ಇಷ್ಟ. ಹೇಟಾ ಆಕ್ಚುಲಿ ಟಾಯ್ಲೆಟ್ ಹೇಳ್ಬಿಡ್ತೀನಿ. ಟಾಯ್ಲೆಟ್ ಏನ್ ಮಾಡ್ತೀನಿ ಅಂದ್ರೆ ನಾನು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ. ಆಮೇಲೆ ನಾನು ಫೋನ್ ಮಾಡಿದ್ರೆ 3 ದಿನ ಬಿಟ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾಳೆ, ಇಲ್ಲೇ 2 days ಬಿಟ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾಳೆ. ಆಮೇಲೆ ನಾನು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಸೊ ಅದನ್ನೆಲ್ಲ ನಾನು ತುಂಬಾನೇ ಟಾಯ್ಲೆಟ್ ಮಾಡ್ತೀನಿ. ಒನ್ ಥಿಂಗ್ ಹೇಟ್ ಮಾಡ್ತೀನಿ.
ಅವಳು ಕೋಪದಲ್ಲಿ ಸಡನ್ ಆಗಿ ಏನೇನೋ ಅನ್ಬಿಡ್ತಾಳೆ, ಅವ್ಳಿಗ್ ಗೊತ್ತಾಗಲ್ಲ. ಲುಕ್ ಸ್ಟಾಕಿಂಗ್. ಹೌದು, ವಿಡಿಯೋ ಇದೆ. ಹೌದು. ಏನಂದ್ರೆ ಅವಳದು ಟೋನು ಅರ್ಥ ಆಗಲ್ಲ ಕರೆಕ್ಟ್ ಆಗಿ. ಅವಳು ಹೇಳೋದು ಸಾಫ್ಟ್ ಟೋನ್, ಸಾಫ್ಟ್ ಆಗು ಹೇಳ್ಬೋದಿರುತ್ತೆ, ಬಟ್ ಅವಳು ಹೇಳುವಾಗ ಅದು ತುಂಬಾ ಹಾರ್ಶ್ ಅನ್ನೋ ತರ ಫೀಲ್ ಆಗುತ್ತೆ. ಅದು ಒಂದು ಹೇಟ್ ಏನಲ್ಲ ಎಕ್ಸಾಕ್ಟ್ಲಿ, ಬಟ್ ಆಮೇಲೆ ಏನಾದ್ರು ಫೋನ್ ಮಾಡಿ ಅವಳಿಗೆ ಬೈದ್ರೆ ಅದಾದ್ಮೇಲೆ ಕಟ್ ಮಾಡ್ಬಿಡ್ತೀನಿ. ಕಾಲ್ ಬ್ಯಾಕ್ ಮಾಡ್ತೀನಿ ಅಂದ್ರೆ ಕಟ್ ಮಾಡ್ತಾಳೆ. ಆಮೇಲೆ 5 ನಿಮಿಷ ಆದ್ಮೇಲೆ ಅವಳಿಗೆ ಸರಿಯಾಗಿ ಬೈಕೊಂಡು ಉಳಚ್ಚಿ ನನ್ಗೆ ಬೈಬಿಟ್ಲು ಅಯ್ಯೋ ಹಂಗೆ ಅಂತ ಬೈಕೊಂಡು ಮತ್ತೆ ನಾನೇ ಕಾಲ್ ಮಾಡ್ತೀನಿ. ಫಸ್ಟ್ ಸಾರಿ ಕೇಳೋದು ನಾನೇ, ಸಾರಿ ಬೇಬೆ ಹಾ ಬಿಡು ನಾವ್ ಜಗಳ ಎಲ್ಲ ಆಡ್ಬಾರ್ದು ಅಂತ ಇಮಿಡಿಯೇಟ್ ಆಗಿ ಮೆಸೇಜ್ ಹಾಕ್ತೀನಿ. ಅದೆಲ್ಲ ಮಾಡಿದಾಳೆ, ಇಲ್ಲ ಅಂತಲ್ಲ, ಗುಡ್ ಗರ್ಲ್. ಹಂಗೆ ನಂದು ಹೇಳ್ಬಿಡು, ನಂದು ಇತ್ತು ಎಲ್ಲ ನಿಂದು 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 ಅಂತ ಎಲ್ಲ ಹಾಕಿಲ್ಲ, ಅದೊಂದು ಇತ್ತು ಹೇಳು. ಒನ್ ಥಿಂಗ್ ಐ ಲವ್ ಅಬೌಟ್ ಯು ಇಸ್ ನೀನ್ ಯಾವತ್ತೂ ನನ್ನ ಹತ್ರ ನೀ ಸೆಲೆಬ್ರಿಟಿ, ನೀನೊಂದು ಹೀರೋಯಿನು ಅಥವಾ ಅದನ್ನ ಯಾವತ್ತೂ ತೋರಿಸಿದ. ನಿನ್ನತ್ರ ಅಂದ್ರೆ ಬೇರೆಯವ್ರ ಹತ್ರ ತೋರಿಸಿದೀನಿ ಇಲ್ಲ, ಅದ್ ನನಗೆ ಗೊತ್ತಿಲ್ಲ. ನಾನ್ ಮಾತ್ರ ಚೆನ್ನಾಗಿ ಎಲ್ಲ ಇಲ್ಲ. ಓಕೆ, ಒನ್ ಥಿಂಗ್ ಐ ಲವ್ ಅಬೌಟ್ ಹರ್ ಇಸ್ ಇಟ್ ಇಸ್ ವೆರಿ ಸ್ವೀಟ್, ವೆರಿ ಜೆನ್ಯೂನ್ ಅಂಡ್ ತುಂಬಾನೇ ಡೌನ್ ಟು ಅರ್ತ್ ಎಲ್ಲರ ಜೊತೆನು. ಬಟ್ ನನ್ನ ಫ್ಯಾಮಿಲಿ ಜೊತೆ ಅಂಡ್ ನನಗೆ ಗೊತ್ತಿರೋ ಜೊತೆ, ಫಾರ್ ಎಕ್ಸಾಂಪಲ್ ಚೇತುನೇ ಆಗಿರ್ಬೋದು, ಪಪ್ಪ ಅಮ್ಮಿನೇ ಆಗಿರ್ಬೋದು, ಅಥವಾ ನನ್ಗೆ ಯಾರೇ ಫ್ರೆಂಡ್ಸ್ ಆಗಿರ್ಬೋದು. ಫ್ರೆಂಡ್ಸ್ ನನಗೆ ಇರೋದೇ ಇವಳೊಬ್ಳು. ಇವಳು ಬಿಟ್ರೆ ನಂಗೆ ಚೇತು, ಪಪ್ಪ, ಮಮ್ಮಿ, ಅಣ್ಣ, ನನ್ನ ಫ್ಯಾಮಿಲಿ ಅಂಡ್ ಮ್ಯಾಂಗ್ಳೂರ್ ಕ್ರೌಡ್ ಏನಿದೆಯೋ ಅಲ್ಲಿ ಇಟ್ಸ್ ವೆರಿ ಡೌನ್ ಟು ಅರ್ತ್. ಮನೆ ಮಗಳು ತರನೇ ಆಗ್ಬಿಟ್ಟಿದ್ದಾಳೆ. ಅಂಡ್ ನನ್ನ ಆಸೆ, ನನ್ನ ಕಷ್ಟಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ. ನಮ್ಮಿಬ್ರಿಗೂ ಆಕ್ಚುಲಿ ಏಜ್ ಗ್ಯಾಪ್ ಇದೆ. ಆ ಏಜ್ ಗ್ಯಾಪ್ ಇದ್ರೂ ಕೂಡ ಅವಳು ಹೆಂಗ್ ಹೇಳಿದ್ರು, ನಾನು ಯಾವ್ದು ನಾನು ಜಡ್ಜ್ ಮಾಡಿಲ್ಲ ಅಂತ. ಅವಳು ನಾನು ಯಾವತ್ತೂ ಜಡ್ಜ್ ಮಾಡಿಲ್ಲ. ಅಂಡ್ ನನ್ನ ಎಲ್ಲಾ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು, ಲವ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರತಿಯೊಂದು ಅರ್ಥ ಮಾಡ್ಕೊಂಡು, ಹೌದಾ ಬೇಬಿ ನಿನ್ ಖುಷಿನ ನನ್ ಖುಷಿ, ನೀನ್ ಖುಷಿಯಾಗಿದ್ರೆ ಅಷ್ಟೇ ನನಗೆ ಸಾಕು ಅಂತ ಅಂತಾಳೆ. ಸೊ ದಟ್ ಥಿಂಗ್ ಆಕ್ಚುಲಿ ವಾಟ್ ಮ್ಯಾಟರ್ಸ್. ಅಂಡ್ ಇನ್ನೊಂದೇನು, ನನ್ನ ಹಿಂದೆ ಅವಳು ಯಾವತ್ತೂ ಮಾತಾಡಿಲ್ಲ. ನಂಗೆ ಅದು ಗೊತ್ತಾಗ್ಬಿಡತ್ತೆ. ನನ್ನ ಹಿಂದೆ ಯಾವತ್ತೂ ಮಾತಾಡಿಲ್ಲ ಅಂಡ್ ನಾನು ಯಾವತ್ತೂ ಜಡ್ಜ್ ಮಾಡಿಲ್ಲ. ಇಲ್ಲ, ಅವಳು ನಾನು ಹೇಳಿದ್ರು ಹೇಳ್ಬಿಡ್ತೀನಿ ಅವಳಿಗೆಲ್ಲ. ಇನ್ಫ್ಯಾಕ್ಟ್ ಹೇಳು ಅದಕ್ಕೆ ಭಯ ನಂಗೆ ಇವಳ ಜೊತೆ ಮಾತಾಡಕ್ಕೆ. ಸೊ ಯಾವತ್ತೂ ನನ್ ಬಗ್ಗೆ ಗಾಸಿಪ್ ಮಾಡಿದ್ರು ಯಾರ ಹತ್ರ ಮಾಡಿ ನಂಗೆ ಗೊತ್ತಿರತ್ತೆ. ಅಂಡ್ ಅವ್ರೆ ಇವಳೇ ಹೇಳ್ಬಿಟ್ಟು ನಿಂಗೆ ಆಯ್ತು, ನಿಂಗೆ ಅಂದ್ರೆ ನಿನ್ ಬೈದೆ ಅಂತ ಅಂದ್ಬಿಟ್ಟು ಅದನ್ನ ಅರಿಗಿಲ್ಲ. ಅಬೌಟ್ ಹೇಟ್ ನಮ್ಮಿಬ್ರ ಹತ್ರ ಇನ್ನೂ ಸೀಕ್ರೆಟ್ ಇರಲ್ಲ. ಒನ್ ಟೈಮ್ ಅಲ್ಲಿ ತುಂಬಾ ಫೋನ್ ಯೂಸ್ ಮಾಡ್ತಾ ಇದ್ಲು, ಹೊಡೆದಾಕ್ಬಿಡೋಣ ಅನಿಸ್ತಿತ್ತು. ಅಂಡ್ ಚೈಲ್ಡ್ ತರ ಇದ್ಲು ಅವಾಗ. ದಟ್ ಥಿಂಗ್ ಐ ರಿಯಲಿ ಹೇಟೆಡ್ ಅಬೌಟ್ ಒನ್ ಟೈಮ್ ಅಲ್ಲಿ. ಪ್ರೆಸೆಂಟ್ ಹೇಳ್ಬೇಕು ನೀನು. ಒನ್ ಟೈಮ್ ಅಂದ್ರೆ ನಾನು ಹೇಳ್ತೀನಿ. ಇವಾಗ ಏನು ಇಲ್ಲ, ಇವಾಗ ಏನು ಹೇಟ್ ಮಾಡಲ್ಲ. ಟಾಲರೇಟ್ ಇಸ್ ಇವಳು ಬೇರೆಯವ್ರ ಫೋನ್ ಪಿಕ್ ಮಾಡಲ್ಲ. ಯಾವ್ದಾದ್ರು ಕೆಲ್ಸದ ಫೋನ್ ಬಂತು, ಏನಾದ್ರೂ ಒಂದು ಪ್ರಮೋಷನ್ಗೆ ಅಥವಾ ಅಣ್ಣ ಯಾವ್ದೋ ಒಂದು ಮೂವಿ ಬಗ್ಗೆ ಮಾತಾಡಕ್ಕೆ ಏನೋ ಒಂದು ಅವ್ರ ಫೋನ್ ಪಿಕ್ ಮಾಡಲ್ಲ. ಒಂದು ಕೋಪ ಬರುತ್ತೆ, ಕೆಲ್ಸ ಬರ್ತಾ ಇದೆ ತಗೋ, ಇಲ್ಲ ಅವಳು ಎಲ್ಲೋ ಇರ್ತಾಳೆ, ಶುಡ್ ಬಿ ಬಿಸಿ ಇಲ್ಲ ಅಂತಲ್ಲ, ಬಟ್ ಅವ್ಳು 3 ದಿನ ತಗೊಳ್ತಾಳೆ ಒಂದು ರಿಪ್ಲೈ ಮಾಡಕ್ಕೆ, ಕಾಲ್ ಬ್ಯಾಕ್ ಮಾಡಕ್ಕೆ. ದಟ್ ಥಿಂಗ್ ಐ ಟಾಲರೇಟ್ ಅಬೌಟ್. ಇದು ಗೊತ್ತಿಲ್ಲ ನಮ್ಗೆ. ಹೂಮ್ ಡು ಯು ವಾಂಟ್ ಟು ಮ್ಯಾರಿ, ಕಿಲ್ ಅಂಡ್ ಹುಕ್ ಅಪ್? ಸೆಲೆಬ್ರಿಟೀಸ್ ಆಗಿರ್ಬೋದು, ನಾರ್ಮಲ್ ಪರ್ಸನ್ಸ್ ಆಗಿರ್ಬೋದು. ನೀನು ಆನ್ಸರ್ ಮಾಡಬೇಕು. ಚೆನ್ನಾಗಿದೆ, ಅದಕ್ಕೆ ಆನ್ಸರ್ ಮಾಡ. ಹೂಮ್ ಡು ಯು ವಾಂಟ್ ಟು ಮ್ಯಾರಿ? ಡಿಕ್ಯೂ ಅನ್ಬೇಡ ಇವಾಗ. ಸೆಲೆಬ್ರಿಟಿನಲ್ಲ, ಸೆಲೆಬ್ರಿಟಿ ನಾರ್ಮಲ್ ಪೀಪಲ್ ಆಲ್ಸೋ. ಚಲೀಗ ಇದ್ರು ಅಂದ್ರೆ ಯಾರಾದ್ರು ಗೊತ್ತಿರುವ. ಓಕೆ. Shy coming. Okay. No. On 2 minutes. ಅಂಕಲ್ ಟೀ ಆರೋಗ್ಬಿಡುತ್ತೆ, ಬನ್ನಿ. ಟೀ ಬರ್ತದೆ, ತಾಳಿ ಒಂದೇ ನಿಮಿಷ. ಹೊಡೆದಿಲ್ಲ ನಂದು. ಅಯ್ಯೋ, Cheers. ಚಾಯ್ ವಿತ್ ನಿಶಾ ಅನ್ವಿತಾ. ಅನ್ವೇಷ. ಇದೇ ಚೆನ್ನಾಗಿದೆ ನೋಡು. ಶುಂಠಿ ಜಾಸ್ತಿ ಆಗ್ಬಿಟ್ಟಿದೆ. ಚೇತು ಕೇಳ್ಬೇಕು. ಸುಳ್ಳು ಹೇಳ್ತಾರ ಅವ್ರು ನೋಡು.
ಅಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಸಾಕು ಅಂದ್ರೆ ನಮ್ಗೇನ್ ವ್ಯಾಲ್ಯೂ ಇಲ್ಲ. ನಾವು ಮನೆಗೆ ಬಂದು ಇದಾಗಿದ್ದೀವ, ನಾವೇನ್ ಸಡೇನಾ? ಸಡೆ. ಬಟ್ ಏನಂದ್ರೆ ಹೇಳಿ ಪರವಾಗಿಲ್ಲ. ವಿಕಿಪೀಡಿಯಾ. ಹೌದು, ಆಕ್ಚುಲಿ ನಾವಿಬ್ರು ಸಖತ್ ಲವ್ ಮಾಡ್ತೀವಿ, ತುಂಬಾ ಇಷ್ಟ. ಸಿಕ್ಕಾಪಟ್ಟೆ. ನೀವೇನಾದ್ರೂ ಈ ವಿಡಿಯೋ ಕಮೆಂಟ್ ಮಾಡಿದ್ರೆ ನೋಡಿದ್ರೆ ಬೈ ಚಾನ್ಸ್ ನೋಡಿದ್ರೆ ಪೇಡ್ ಕೊಲಾಬ್ರೇಷನ್ ಆಯ್ತು, ಪೇಡ್ ಪ್ರಮೋಷನ್ ಇದು ಇಲ್ಲ. ಬಟ್ ವಿ ರಿಯಲಿ ಲೈಕ್, ವಿ ರಿಯಲಿ ಫಾಲೋ. ಯಾವ್ದಾದ್ರು ಹೊಸ ವಿಡಿಯೋ ಬಂದಿದ್ಯಾ? ಹೌದು, ಸಖತ್ ಇಷ್ಟ. ರೀಸೆಂಟ್ ಆಗಿ ಒಂದಿರೋದು ನೀರಿಲ್ಲ ತುಂಬಾ ಇಷ್ಟ ಆಯ್ತು. ಅದು ನನಗೆ ಏನ್ ಇಷ್ಟ ಆಗಿದೆ ಅಂದ್ರೆ, ಏನ್ ಇಷ್ಟ ಆಯ್ತು ಅಂದ್ರೆ ನಲ್ಲಿಗೆ ತಂಪಿಗೆ, ಅದು ಅಮ್ಮ ನೋಡಿದ್ಯಾ? ಅದು ನಾನು ಮತ್ತೆ ಮಮ್ಮಿಗೆ ಎಲ್ಲಿ ನಗಾಡ್ತಾ ಇದ್ದೆ, ನೀರು ಗೆಟ್ ಮಾಡಿದ್ದೆ, ನಿಂಗೂ ಕಳ್ಸಿದ್ದೀನಿ. ಅಮ್ಮ ಹಾಲು ತಗೊಂಬ ಅಂತಾರೆ, 1 ನಿಮಿಷ ಅಂತ. ಯೂನಿವರ್ಸಲ್ ಮಾಮ್ಸ್ ಅದು. ಕನೆಕ್ಟ್ ಜನಕ್ಕೆ ಎಷ್ಟು ಈಸಿಯಾಗಿ ಕನೆಕ್ಟ್. ಅಂಡ್ ಆಲ್ಸೋ ರಘು ಸ್ಟೋರ್. ಹೌದು, ಇಬ್ರೆ ನಾವ್ ಜಾಸ್ತಿ ನೋಡ್ತೀವಿ. ನಾನು ಶೇರ್ ಮಾಡ್ತಾ ಇರ್ತೀವಿ. ಬೋರ್ ಆದ್ರೆ ಸಾಕು ಫಿಲ್ಪಿಲಿಗೆ ನೋಡ್ತಾ ಇರ್ತೀವಿ. ಸಡನ್ ಆಗಿ ಅಂತ ನಾನು ಕಲ್ತೀವಿ, ಮತ್ತೆ ಸಿಂಪ್ಲಿ ಕಲ್ತಿರೋದೇ ನಿಮ್ಮಿಂದ ಮತ್ತೆ ವಾಪಸ್ಸು. ಸಡನ್ ಆಗಿ ಸಿಂಪ್ಲಿ. ಓಕೆ ಮ್ಯಾರಿ ಕಿಲ್ ಅಂಡ್ ಕಮಿಂಗ್ ಬ್ಯಾಕ್ ಟು ಅವರ್ ಕ್ವೆಶ್ಚನ್ಸ್. ಮ್ಯಾರಿ ಕಿಲ್ ಅಂಡ್ ಹುಕ್ಅಪ್. ಮ್ಯಾರಿ ಕಿಲ್ ಅಂಡ್ ಹುಕ್ಅಪ್ ಈಗ ಏನಂತ ಹೇಳದಪ್ಪ, ಬೇಡ ಅನ್ಸ್ತಾರೆ. ಸರಿ, ಓಕೆ, ಬೇಡ. ಓಕೆ, ಇದು Question cut ಆಗಿದೆ. ಇಲ್ಲ, ಹೇಳ್ತೀನಿ ಬಿಡು. ಇಲ್ಲ, ಇದು ಆನ್ಸಿಸ್ಟರ್ಸ್ ಅಂತ ಬರ್ತಾ ಇದೆ. ಯಾವ ಇವೆಲ್ಲ ಸೆಲೆಬ್ರಿಟೀಸ್ ಅಲ್ಲಿ ಹುಕ್ಅಪ್ ಅಂತ ಅಂದ್ರೆ, ಐ ವಾಂಟ್ ಟು ಹುಕ್ಅಪ್ ವಿತ್ ನಿನ್ ಡಿಕಿ ಒಬ್ಬತ್ತಾರೆ ಬಿಟ್ರೆ ಯಾರು ಬರ್ತಾನೆ. ಓಕೆ, ಲಾಸ್ಟ್ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್. ಕೊನೆಗೂ ಆನ್ಸರ್ ಮಾಡಲ್ಲ ಅವಳು, ಸೊ ನೀವು ಕ್ವಶನ್ ಇಟ್ಕೊಂಡಿರ್ತಾರೆ. ಇಲ್ಲ, ಮಾಡ್ತೀನಿ. ಓಕೆ, ಈಗ ನನ್ನ ಫಸ್ಟ್ ನೋಡಿದ್ದಲ್ಲ ಶೂಟಿಂಗ್ ಟೈಮ್ ಅಲ್ಲಿ, ಅವಾಗ ನಿಮ್ಗೆ ಫಸ್ಟ್ ಥಾಟ್ ಏನ್ ಬಂತು? ಇವಳು ಯಾರು ಗುರು ಕನ್ನಡ ಹೆಂಗ್ ಮಾತಾಡ್ತಿದ್ದಾಳೆ ಅಂತ ಬಂದಿತ್ತು. ಸೀರಿಯಸ್ಲಿ ಯಾವ್ದಾದ್ರು ಹೇಳೇ ಇರ್ಲಿಲ್ಲ? ನಿಂದು ಫಸ್ಟ್ ಅರ್ಥ ಆಗ್ತಾ ಇರ್ಲಿಲ್ಲ ನೀಟಾಗಿ. ಕೆಳಗಡೆ ಅಂತ ಹೇಳು. ಕೆಳಗಡೆ ಅವಳು ಕೆಳಗಡೆ ಅಂತ ನೀಟಾಗಿ ಹೇಳಲ್ಲ. ಕೆಳಗಡೆ ಅಂತಾಳೆ. ಆಕ್ಚುಲಿ ಇಲ್ಲ, ಅದು ಫಸ್ಟ್ ಥಾಟ್ ಅದು ಬಂದಿದ್ದು ಅವಳು. ಆಮೇಲೆ ಆದ್ಯ ಕ್ಯಾರೆಕ್ಟರ್ಗೆ ಇವಳೇ ಚೆನ್ನಾಗಿದ್ದಾಳಪ್ಪ ಅಂತ ಫಸ್ಟ್ ಥಾಟಿಗೆ ಬಂತು. ಹೀರೋಯಿನ ಹೇಳ್ಬೇಡ್ಲಿ, ಏನ್ ಕಥೆ? ಓಕೆ, ನಿಮ್ದು ಕ್ಯಾರೆಕ್ಟರ್ ನಿಂಗೆ ಗೊತ್ತಲ್ವಾ? ಫಸ್ಟ್ ನಿನ್ನನ್ ತಗೊಂಡು ಆಮೇಲೆ ಇನ್ಯಾರೋ ಬಂದು, ಅವಾಗ ಆ ಹುಡ್ಗಿ ಜೊತೆ ನಾನು ಶೂಟ್ ಮಾಡಿದ್ದೆ. ಅವಾಗ ಅನ್ಕೊಳ್ತಿದ್ದೆ, ಅಯ್ಯೋ ಅವರೇ ಚೆನ್ನಾಗಿದ್ರಪ್ಪ ಅಂತ. ಅನ್ವಿತಾ ಅಕ್ಕ ಅಂತ ಇದ್ದೆ ಅವಾಗ. ಆ ಅನ್ವಿತಾ ಅಕ್ಕ ಇವಾಗ ಮರ್ಯಾದೆನೇ ಚೆನ್ನಾಗಿದ್ರೆ ಅನ್ನೋ ಕ್ಯಾರೆಕ್ಟರ್ಗೆ ಅನ್ಕೋತಾ ಇದ್ವಿ. ಇನ್ ಫೈನಲಿ ಅವರೇ ಬಂದ್ರು. ಹೆಂಗಲ್ವಾ ನೋಡು, ಅವಾಗ ಅಕ್ಕ ಇಂದ ಈಗ ಸಡೆ ಇನ್ನೇನೋ ಬೈತಾಳೆ, ಬಟ್ ಹಾಕಕ್ಕಾಗಲ್ಲ, ಏನ್ ಮಾಡೋಣ. ಮರ್ಯಾದೆ ಪ್ರಶ್ನೆ. ನನ್ನ ಯೂಟ್ಯೂಬ್ ಚಾನಲ್ ಅಲ್ವಾ, ವ್ಯೂಸ್ ಜಾಸ್ತಿ ಬರುತ್ತೆ. ನೋಡುವ ಹೇಳ್ತೀಯಾ ಅಂತ. ಓಕೆ, ನಾನು ಅವಾಗ್ಲೇ ಹೇಳ್ದೆ ವಿ ಡೂ ಹ್ಯಾವ್ ಅ ಏಜ್ ಗ್ಯಾಪ್. ಬಟ್ ಯಾವತ್ತೂ ನಿಂಗೆ ಅದು ಫೀಲ್ ಆಗಿದ್ಯಾ? ಗಂಡನ ತರ ಕ್ವಶನ್ ಕೇಳ್ತಾ ಇದ್ದೀನಿ, ಬಟ್ ಸ್ಟಿಲ್ ನೋ ವೇ. ಯಾಕಂದ್ರೆ ನಾನು 7 ಏಜ್ಗೆ ಹೋಗಿ ಥಿಂಕ್ ಮಾಡ್ತಿರ್ತೀನಿ. ನಿಜವಾಗ್ಲು ನನ್ನ ಕಸಿನು ನನಗೆ ಕೇಳ್ತಾ ಇರ್ತಾನೆ, ಯಾಕೆ ನೀನ್ ಹಂಗ್ ಥಿಂಕ್ ಮಾಡ್ತಾ ಇರ್ತೀಯ, ಯಾಕೆ ಇಷ್ಟು ದೊಡ್ಡೋಳ್ ತರ ಆನ್ಸರ್ ಮಾಡ್ತಾ ಇದೀಯಾ ಅಂತ. ಯಾಕಂದ್ರೆ ನನ್ನ ಸುತ್ತಮುತ್ತ ನೀನು, ನನ್ನ ಕಸಿನು ಎಲ್ಲರೂ ಇರ್ತಾರೆ. ಸೊ ಮೂವಿಂಗ್ ಆನ್. ಓಕೆ, ಆಕ್ಚುಲಿ ಏನಿದೆ ಕ್ವಶನ್ ಅದು? ಅದೇ ನಿಂಗೆ ಯಾವತ್ತಾದ್ರೂ ಫೀಲ್ ಆಗಿದೆಯಾ ಏಜ್ ಗ್ಯಾಪ್? ನನಗೆ ಯಾವತ್ತಾದ್ರೂ ಲೈಕ್ ತುಂಬಾ ಏನು ಇಲ್ಲ, ಯಾಕಂದ್ರೆ ನನ್ನ ರಾತ್ರಿ ಕುತ್ಕೊಂಡು ನೆನ್ನೆ 12:30 1 ಗಂಟೆವರೆಗೂ ನನ್ನ ಜೊತೆ ಆಟಾಡಿದಾಳೆ. ಅದು 1 ಮಂಕಿ 2 ಮಂಕಿ 3 ಮಂಕಿ ಅಂತ ಆಟಾಡಿದಾಳೆ. ನಂಗೆ ಆಟಾಡ್ಬೇಕು ಅಂದಾಗ ಆಟಾಡ್ತಾಳೆ. ಅವಳ ಜೊತೆ ನಾನು ದೊಡ್ಡೋಳ್ ತರ ಇರ್ಬೇಕಂದಾಗ ದೊಡ್ಡೋಳ್ ತರ ಇರ್ತಾಳೆ. ಸೊ ಇಟ್ಸ್ ಲೈಕ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಓಕೆ, ಈಗ ನನಗೆ ಹೇಳು, ಒನ್ ಅಡ್ವೈಸ್ ದಟ್ ಐ ಕ್ಯಾನ್ ಲೈಕ್ ನಾ ತುಂಬಾ ಅಡ್ವೈಸ್ ಕೊಡ್ತೀನಿ ನಿಮಗೆ.
ಅಡ್ವೈಸ್ ನಾನು ಕೊಡಬಹುದು. ಇದ್ರ ಬಗ್ಗೆ ನಾನು ಅಡ್ವೈಸ್ ಕೊಡ್ಲೇಬಾರ್ದು ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಕೊಡ್ಬಾರ್ದು ಅಂಡ್ ಯಾವ್ದ್ರ ಬಗ್ಗೆ ಕೊಡ್ಬಹುದು. ನಾನು ಏನು ಆತರ ಏನು ಹೇಳೇ ಇಲ್ಲ. ನಾನು ಅಲ್ಲ, ನಂಗೆ ನಾರ್ಮಲ್ ಆಗಿ ಜನರಲ್ ಆಗಿ ಯಾರಾದ್ರೂ ಬಂದು ಇದ್ರ ಬಗ್ಗೆ ನಂಗೆ ಅಡ್ವೈಸ್ ಯಾರಾದ್ರೂ ಒನ್ ಅಡ್ವೈಸ್ ಐ ಮೀನ್ ನೋ ಒನ್ ಶುಡ್ ಆಸ್ಕ್ ಮೀ. ಯಾರು ನನ್ನ ಹತ್ರ ಕೇಳಲೇಬಾರ್ದು ಇದ್ರ ಬಗ್ಗೆ ಅಡ್ವೈಸ್. ಇದ್ರ ಬಗ್ಗೆ ಕೇಳ್ಬೋದು ಅಂದ್ರೆ ಯಾವ್ದ್ರ ಬಗ್ಗೆ. ನಾನು ಯೂಶಲಿ ನಾನು ಯಾರು ಏನ್ ಹೇಳಿದ್ರು ಕೇಳಿಸ್ಕೊತೀನಿ. ಅಂದ್ರೆ ನಾನು ಅದು ತಗೊಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಂಗೆ ಅದು ಇರಿಟೇಟ್ ಆಗ್ತಿರೋದು ಅದನ್ನ ಕೇಳಿಸ್ಕೊತೀನಿ. ಬಟ್ ನಂಗೆ ಇಷ್ಟ ಆಗದಿರೋ ಅಡ್ವೈಸ್ ಅಂದ್ರೆ ನಾನು ನೀನ್ ನನಗೆ ಹೇಳೋ ಅಡ್ವೈಸ್ ನಾರ್ಮಲ್ ಆಗಿ ನಾನು ಅಡ್ವೈಸ್ ಕೊಡ್ಲೇಬಾರ್ದು, ಯಾರಿಗೂ ಕೊಡ್ಬಾರ್ದು. ನೀನ್ ಕೊಡ್ಬಾರ್ದು ಅಂತನಾ? ನೀನ್ ಜಾಸ್ತಿ ಜನಕ್ಕೂ ಎಷ್ಟು ಸಡನ್ ಆಗಿ ಬಂತಲ್ಲ ಆನ್ಸರ್. ಯಾರಿಗೂ ಹೋಗ್ಬಿಟ್ಟು ನೀನ್ ಯಾರಿಗೂ ಏನೋ ಅಡ್ವೈಸ್ ಮಾಡಲ್ಲ. ನಿನ್ ಕ್ಲೋಸ್ ಸರ್ಕಲ್ ಇರೋರ್ಗೆ ಅಷ್ಟೇ, ಅದ್ರಲ್ಲೂ ಮಾಡ್ಲಾ ಬೇಡ ಯೋಚನೆ ಮಾಡಿ ಕೊಡ್ತೀಯ. ಎಲ್ಲರ ಲೈಫ್ ಕರೆಕ್ಟ್ ಮಾಡೋ ನೆಸೆಸಿಟಿ ಎಲ್ಲ ನೀನ್ ಅದನ್ನ ಕೊಡಲ್ಲ. ಯಾವ್ದ್ರ ಬಗ್ಗೆ ಬೇಕಾದ್ರೂ ಅಡ್ವೈಸ್ ಕೊಡ್ಬೋದು, ಬಟ್ ಜಾಸ್ತಿ ಹೇಳ್ಬಾರ್ದು ಅಷ್ಟೇ. ಅದಿಲ್ಲ ಅಂದ್ರೆ ನೆಸೆಸಿಟಿ ಇಲ್ಲ, ನಮಗ್ ಬೇಕಾಗಿಲ್ಲ. ಓಕೆ, ಒನ್ ಥಿಂಗ್ ದಟ್ ಐ ಹ್ಯಾವ್ ಟು ಚೇಂಜ್ ಅಬೌಟ್, ಆದ್ರೂ ಒನ್ ಥಿಂಗ್ ನಾನು ನನ್ನ ಬಗ್ಗೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಯಾಕೆ ಖುಷಿತಾ ಇಲ್ಲ ಆನ್ಸರ್ ಮಾಡು. ಏನೇನೋ ತಲೆಗೆ ಬಳ್ಸ್ಕೊಬಿಡೋದು. ಏನೇನೋ ಬಂತು ಹೇಳಕ್ ಆಗ್ತಾ ಇಲ್ಲ. ಒನ್ ಥಿಂಗ್ ನೀನ್ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಒಬ್ಳೆ ಕೊರಗದ್ ಬಿಟ್ಬಿಟ್ಟು ಏನು ಅಂತ ಹೇಳ್ಕೋಬೇಕು. ಅಗೇನ್ ಮೂವಿಂಗ್ ಆನ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನನ್ಗೂ ಹೇಳು, ಚೆನ್ನಾಗಿತ್ತು. ಅರ್ಥ ಆಗ್ತಿಲ್ಲ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ಹೇಳು. ಒನ್ ಥಿಂಗ್ ಯು ನೀಡ್ ಟು ಚೇಂಜ್ ಅಬೌಟ್, ಫೋನ್ ರಿಸೀವ್ ಮಾಡುವಂತ ದುಡ್ಡು ಖರ್ಚು ಮಾಡೋದು. ಅದಿವಾಗ ಸತ್ಯ ಹೇಳ್ತೀನಿ, ಇದ್ರ ಬಗ್ಗೆ ನಾನು ತುಂಬಾ ಸತಿ ಅವಳಿಗೆ ಅಡ್ವೈಸ್ ಮಾಡಿ ತುಂಬಾ ಕಮ್ಮಿ ಮಾಡಿದಾಳೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಬಟ್ ಇನ್ನೂ ಕಮ್ಮಿ ಮಾಡ್ಬೇಕು. ಅಂಡ್ ಯಾರು ತುಂಬಾ ಈಸಿಯಾಗಿ ನಂಬಾರ್ದು. ಇವಳ್ದು ಒಂಥರ ಹಿತ್ತಾಳೆ ಕಿವಿ. ಅಲ್ಲಿ ಎಲ್ಲಿಗೋ ಹೋದ್ಲಾ, ಯಾರೋ ಏನೋ ಮಾತಾಡಿದ್ರ, ನೋಡೇ ಇರಲ್ಲ ಆ ಮನುಷ್ಯನ. ಅವಾಗಷ್ಟೇ ನೋಡಿರ್ತಾಳೆ, ಓ ಹೌದಾ ಅಂತ ಇಲ್ಲಿಗೆ ಬಂದ್ಬಿಟ್ಟು ಅವ್ರಿಗೆ ಹಂಗಾಯ್ತಂತ ಬಿಮ್ಮ, ಅವ್ರಿಗೆ ಹಿಂಗೆ ಬಿಮ್ಮ, ಅವ್ರು ಹಂಗೆ ಅಂತ ಬಿಮ್ಮ, 10 ಜನ ಕ್ಲೋಸ್ ಫ್ರೆಂಡ್ಸ್ ಅವ್ರಿಬ್ರು ಹಂಗಂತ ನಾವ್ ಅನ್ಕೋಬೇಕು. ಆಗಿರಲ್ಲ. ಫುಲ್ ಬಿಲೀವ್ ಮಾಡಿ ಫುಲ್ ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ಬರುವಂತ ಒಂದು ಕ್ಯಾಟಗರಿ, ಅದನ್ನ ಕಮ್ಮಿ ಮಾಡ್ಬೇಕು. ಯು ಆರ್ ರಿಯಲಿ ಎ ಗಾಡ್ ಗಿಫ್ಟೆಡ್ ಚೈಲ್ಡ್. ಕಮಿಂಗ್ ಬ್ಯಾಕ್, ಇದನ್ನ ಮಾಡ್ಬೇಕು ಬೇಬಿ. ಮಾಡ್ಬೇಕು. ಇಮಿಟೇಟ್ ಎನಿ ಡ್ಯಾನ್ಸ್ ಮೂವ್ಸ್ ಫ್ರಮ್ ಎನಿ ಟಿಕ್ಟಾಕರ್ ಆರ್ ವೈ ಯು ನೋ ವೈ, ಶಿ ನೋಸ್ ವೈ. ಅದಾದ್ಮೇಲೆ ಇಮಿಟೇಟ್ ಮೀ. ಫಸ್ಟ್ ಡ್ಯಾನ್ಸ್ ಮೂವ್ಸ್, ಇಲ್ಲ ಅಂದ್ರೆ ಇವನ ಎಲ್ಲರ ಫೇಶಿಯಲ್ ಎಕ್ಸ್ಪ್ರೆಷನ್ ಬೇಕಾದ್ರೆ ಇಮಿಟೇಟ್ ಮಾಡು ನೀನು. ನೋ ವೇ, ಅಮೇಜಿಂಗ್. ಅಯ್ಯೋ ಏನ್ ಗೊತ್ತಾ, ಸಕ್ಕದಾಗಿ ಮಾತಾಡ. ಬೇಡ ಬಿಟ್ಟು ನಾನು ಮಾಡಲ್ಲ. ಇದು ತುಂಬಾ ಕಾಂಟ್ರವರ್ಷಿಯಲ್ ಎಲ್ಲ ಇಟ್ಟಿದ್ದಾಳೆ, ನಂಗೆ ಇಷ್ಟ ಆಗ್ತಾ ಇಲ್ಲ. ನಂಗೆ ಅಫ್ಕೋರ್ಸ್ ನೀನು ಮಾಡ್ಬೇಕು, ಟಿಆರ್ಪಿ ಬರುತ್ತೆ. ನನ್ಗೆ ಯಾರ ಬಗ್ಗೆ ಇಮಿಟೇಟ್ ಮಾಡ್ಬೇಕು. ನೀವು ಓಕೆ, ನನ್ನ ಬಗ್ಗೆ ನಾನು ಇಮಿಟೇಟ್ ಮಾಡಿ ಪರವಾಗಿಲ್ಲ. ನಾನೇನೋ ಇಮಿಟೇಟ್ ಅಂದ್ರೆ ನಾನು ಒಬ್ರದ್ದು ಇಮಿಟೇಟ್ ಮಾಡ್ಬೋದು. ಅಂದ್ರೆ ನಂಗೆ ಆ ಡಾನ್ಸ್ ಮೂವ್ ಇಷ್ಟ ಆಗತ್ತೆ. ಸರಿ ಮಾಡು. ನಿಂತ್ಕೊಂಡೆಲ್ಲ ಮಾಡ್ಬೇಕು ಇವಾಗ? ಇಲ್ಲ, ಇಲ್ಲೇ ಮಾಡು. ಸರಿ, ಓಕೆ. ಅಂಡ್ ಇವನ್ ನಂಗೆ ಗೊತ್ತಿರೋ, ನಂಗೆ ಇಷ್ಟ ಯಾವಾಗಿಂದನೋ. ನಾನು ಸ್ಕೂಲ್ ಡೇಸ್ ಅಲ್ಲಿ ನಾನು ಶೋ ನೋಡ್ತಾ ಇದ್ದೆ, ಅವಾಗಿಂದನೂ ನಂಗೆ ಇದು ಡಾನ್ಸ್ ಮೂವ್ ಇಷ್ಟ. ನಾನು ನಮ್ ಕಾಲೇಜಲ್ಲೆಲ್ಲ ಹೋಗ್ಬಿಟ್ಟು ಮಾಡ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬಾರ್ದಾ? ಇದ್ ನೋಡ್ಬಿಟ್ಟು ಯಾರ್ದು ಅಂತ ಹೇಳ್ಬೇಕು ನೀವು. ಯಾಕೋ ಸರಿ ಮಾಡು. ಯಾರ್ದು? ವರ್ಧಾ ಮಾಸ್ಟರ್ದು. Do you know Vardha style? ಎಸ್, ಓಕೆ, ನಂಗೆ ಇಷ್ಟ ಆಯ್ತು. ನೋಡಿದೀನಿ ಸುಮಾರು ಸತಿ ಡಾನ್ಸ್ ಮಾಡಿದ್ದಾರೆ. ಸಡನ್ ಆಗಿ ನಂಗೆ ಯಾರ್ದು ನೆನಪು ಬರಲ್ಲ. ಇದೊಂದ್ ಬಿಟ್ರೆ ನೆನ್ಪು ಬರೋದೇ ಇವಂದು DIDದು ಕಾಕ್ರೋಚು ಸ್ಲೋ ಮೋಷನ್ ಅಷ್ಟೇ. ಅದ್ಬಿಟ್ರೆ ಇನ್ನದು ನೆನ್ಪು ಬರಲ್ಲ. ಓಕೆ, ಲಾಸ್ಟ್
3 ಕ್ವಶನ್ಸ್ ಇದೆ. ಇದು ರಪ್ಪಂತ ಆನ್ಸರ್ ಮಾಡ್ಬೇಕು. ಬೆಸ್ಟ್ ಫ್ರೆಂಡಾ ಬಾಯ್ ಫ್ರೆಂಡಾ? ಬೆಸ್ಟ್ ಫ್ರೆಂಡ್. ಬೆಸ್ಟ್ ಫ್ರೆಂಡ್ ಯಾಕೆ ಅಂತ ನಾನು ಇಲ್ಲ, ಬಿಕಾಸ್ ಯು ಸಿ ಬೆಸ್ಟ್ ಫ್ರೆಂಡ್ ಇನ್ ಬಾಯ್ ಫ್ರೆಂಡ್ ಆಲ್ಸೋ. ಸೊ ಓಕೆ, ನಾನೇ ಬಾಯ್ ಫ್ರೆಂಡ್ ಬರೋದು. ನೆಕ್ಸ್ಟ್ ಬರೋದು ನೀನು ಮನ್ಸ್ ಮುಟ್ಟು ಹೇಳ್ತಾ ಇದ್ದೆ. ಎದೆ ಮುಟ್ಟೆ. ಓಕೆ, ಬೆಸ್ಟ್ ಮೆಮೊರಿ ವರ್ಸ್ಟ್ ಮೆಮೊರಿ ವಿತ್ ಮೀ? ಬೆಸ್ಟ್ ಮೆಮೊರಿ RFC. ವರ್ಸ್ಟ್ ಮೆಮೊರಿ ಅಂತ ಯಾರು ಇಲ್ಲ. ಹಿಂಗ ಆಗ್ಬಾರ್ದಾಗಿತ್ತು ಅಂತ ಅನ್ಕೊಂಡು ಮೆಮೊರಿ ಇತ್ತು. ಅಂದ್ರೆ ಲಾಸ್ಟ್ ಟೈಮ್ ಗೋವಾ ಹೋಗಿದ್ದು ಅನ್ಬೇಡ. ಆಕ್ಚುಲಿ ಅನ್ಸುತ್ತೆ ಮೋಸ್ಟ್ ಲಾಸ್ಟ್ ಇಯರ್ ಗೋವಾದೇ ಅನ್ಸುತ್ತೆ ಮೇ ಬಿ. ಓಕೆ, ಇದು ಎಲ್ಲಾ ಫ್ಯಾನ್ಸ್ ಫಾಲೋವರ್ಸ್ ನನ್ನ ಪ್ರೀತಿಸೋರು, ನಮ್ಮಿಬ್ಬರನ್ನು ಪ್ರೀತಿಸೋರು, ಒಟ್ಟಿಗೆ ಪ್ರೀತಿಸೋರು ಅನ್ವೇಷಣೆ ಬಗ್ಗೆ ಏನ್ ಹೇಳ್ತೀಯ? ಆಕ್ಚುಲಿ ನಿನ್ ಕ್ವೆಶನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟು ಕ್ವೆಶನ್ಸ್ ಇಟ್ಟೇ ಇಲ್ಲ. ಅನ್ವೇಷಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅನ್ವೇಷಾ ಅನ್ನೋ ಹ್ಯಾಶ್ ಟ್ಯಾಗ್ ಬರುತ್ತೆ ಅಂತಾನೆ ನಾನು ಅನ್ಕೊಂಡಿರ್ಲಿಲ್ಲ. ಅದೇ ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದಂಗೆ ಅಕ್ಕ ಅಕ್ಕ ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು ಬೀಪ್ ಬೀಪ್ ವರ್ಗೂ ಬಂದಿದೆ ಅಂದ್ರೆ ಇಮ್ಯಾಜಿನ್ ಮಾಡ್ಬೇಕು. ಆಕ್ಚುಲಿ ನಾವ್ ಏನೇನೋ ಯೋಚನೆ ಮಾಡ್ಬಿಟ್ಟಿದ್ವಿ, ನಾವಿಬ್ರೆ ಮದ್ವೆ ಆಗ್ಬಿಡೋಣ ಅಂತ ಯೋಚನೆ ಮಾಡಿದ್ವಿ. ಆ ಯೋಚನೆ ಇನ್ನೂ ಇದೆ, ಇಲ್ಲ ಅಂತಲ್ಲ. ಲೈಕ್ ನಾವ್ ಆತರ ಅಲ್ಲ, ಸತ್ಯ ಹೇಳ್ತಾ ಇದೀನಿ. ಮೊದಲ ಮತ್ತೆ ಇದ್ ಮಾಡ್ಬೇಡಿ, ನಾವಿಬ್ರು ನಿಜವಾಗ್ಲೂ ಆತರ ಅಲ್ಲ. ನಾನು ಅವಳನ್ನ ಹಿಂಗ್ ಹಿಡ್ದು ಕೂಡ ಮಲ್ಗಲ್ಲ. ಲೈಕ್ ನಾನೇನ್ ಹಿಡ್ಕೊಂಡ್ ಮಲ್ಗಲ್ಲ, ಬಟ್ ಅವಳಿಗೆ ಇಷ್ಟ ಆತರ ಲೈಕ್ ಪ್ಯಾಂಪರ್ ಮಾಡೋದು ಎಲ್ಲ. ಬಟ್ ನಾವ್ ಆತರ ಕೂಡ ವಿ ಡೋಂಟ್ ಸ್ಲೀಪ್ ಟುಗೆದರ್. ಆದ್ರೆ ಬಟ್ ಲೈಕ್ ಸರಿ, ನಮ್ಗೆ ಸಾಕು. ನಿಮ್ ಫ್ಯಾಮಿಲಿ ಒಪ್ಕೊಳ್ತಾರೆ, ನಮ್ ಫ್ಯಾಮಿಲಿ ಒಪ್ಕೊಳ್ತಾರೆ, ಇಬ್ರು ಮಕ್ಳು ಅಂತ ಒಪ್ಕೊಂಡು ಆಗೋಗಿದೆ. ಯಾಕಂದ್ರೆ ಹೆಂಗಿದ್ರೆ ಇವಾಗ ಲೀಗಲ್ ಆಗಿದೆ. ಹೌದು, ಈ ಮನೆಯಲ್ಲಿ ಇವಳ್ಕಿಂತ ಜಾಸ್ತಿ ನನಗ್ ಗೊತ್ತು ಎಲ್ಲೆಲ್ಲಿ ಏನೇನಿದೆ. ಲಿಟ್ರಲಿ ಹೆಂಗಿರುತ್ತೆ ಅಂದ್ರೆ, ಇವಳೆ ಮನೆಗ್ ಬಂದು ಯಾವಾಗ ಬಂದೆ ಅನ್ನೋ ತರ ಇರುತ್ತೆ. ಸೊ ಮದ್ವೆ ಆಗ್ಬಿಡೋಣ, ಖುಷಿಯಾಗಿರ್ತೀವಿ, ನೀನು ನಾನು ಫ್ರೀ ಆಗ್ಬಿಡ್ತೀನಿ, ನಾನು ನೀನ್ ಫ್ರೀ ಆಗ್ಬಿಡು, ಆರಾಮ್ ಜಾಯ್ ಮಾಡ್ಕೊಳ್ಳೋಣ ಅಂತ. ಸೊ ಅನ್ವೇಷಾ ಬಗ್ಗೆ ಸಾರಿ ಫಾರ್ ಇಂಟರಪ್ಷನ್. ಅದೇ ಆ ತರ ಎಲ್ಲ ಯೋಚನೆ ಮಾಡಿದ್ವಿ. ಅಂಡ್ ಇಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಬಾಂಡ್ ಅಂತ ಗೊತ್ತಿಲ್ಲ. ಇವನ್ ನಾವು ಡೈಲಿ ಏನೋ ಮಾತಾಡಲ್ಲ, ಎವ್ರಿ ಡೇ ನಾವು ಮಾತಾಡ್ಲೇಬೇಕು ಅಂತ ನಮ್ಗೇನ್ ಅನ್ಸಲ್ಲ. ಅಥವಾ ಯಾವಾಗ ಮಾತಾಡಿದ್ರು ಆ ಬಾಂಡಿಂಗ್ ಇದ್ದೇ ಇರುತ್ತೆ. ನಂಗೆ ಅದು ಎಲ್ಲೋ ನಂಗೊಂಥರ ಇಷ್ಟ. ಅಂಡ್ ಯಾರ್ದು ಜೊತೆ ಹೋದ ತಕ್ಷಣ ಜೆಲಸಿನೆಸ್ ಫೀಲ್ ಆಗಲ್ಲ. ನನಗೂ ಏನ್ ಅನ್ಸಲ್ಲ, ಅವಳಿಗೂ ಏನ್ ಅನ್ಸಲ್ಲ. ಕೆಲವ್ರು ರಿಲೇಷನ್ ನಾನು ನೋಡಿದೀನಿ, ಫ್ರೆಂಡ್ಶಿಪ್ ಅಲ್ಲಿ ಈ ತರ ಎಲ್ಲ ಹಂಗ್ ಮಾಡ್ದಾನೆ ಹಿಂಗ್ ಮಾಡ್ದಾನೆ ಅಂತರ ಬರುತ್ತೆ. ಬಟ್ ನಾವಿಬ್ರು ಮಧ್ಯೆ ಆ ತರ ಎಲ್ಲ ಬಂದಿಲ್ಲ. ಯಾಕಂದ್ರೆ ಅದೇ ವಿ ಟ್ರಸ್ಟ್ ಈಚ್ ಅವಳು ದೊಡ್ಡವಳು, ನಾನು ಚಿಕ್ಕವಳು, ಅದಕ್ಕೆ ಇಲ್ಲ. ವಿ ಟ್ರಸ್ಟ್ ಈಚ್ ಅದರ್. ಅಂಡ್ ನಂಗೆ ಇವಳ ಜೊತೆ ಕಂಪನಿ ಇಷ್ಟ ಆಗುತ್ತೆ. ನಾನಾಗಿರ್ತೀನಿ ಅಂತ ಅನ್ಸುತ್ತೆ. ಆಮೇಲೆ ಇವಳು ನನ್ನ ತುಂಬಾ ಪ್ಯಾಂಪರ್ ಮಾಡ್ತಾಳೆ. ಅದು ನಂಗೆ ಲೈಫ್ ಲಾಂಗ್ ನಂಗೆ ಅದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಅಂಡ್ ನನ್ನ ಜೊತೆಗಿರೋರು ಇದನ್ನ ತುಂಬಾ ಹೇಳಿದೆ, ತುಂಬಾ ಮೀನ್ ಮಾಡಿ ಹೇಳಿದೆ. ಅನ್ವಿಷಾ ಅಂಡ್ ನಿಮ್ಗೆಲ್ರಿಗೂ ಆಕ್ಚುಲಿ ಥ್ಯಾಂಕ್ಸ್ ಹೇಳಲೇಬೇಕು. ನಾವು ದೃಷ್ಟಿ ಬೊಟ್ಟಿಡಕ್ ಸ್ಟಾರ್ಟ್ ಮಾಡಿದ್ವಿ ಅನ್ವಿಷಾಗೆ, ನೀವೆಲ್ರೂ ದೃಷ್ಟಿ ಬೊಟ್ಟಿಡಕ್ ಸ್ಟಾರ್ಟ್ ಮಾಡಿದೀರ. ಅದೇ ನಂಗೆ ಇವರು ಲೈಕ್ ನಮ್ದು ಫ್ರೆಂಡ್ಶಿಪ್ ದೃಷ್ಟಿ ಆಗ್ಬಾರ್ದು ಅಂತೆಲ್ಲ ಇಷ್ಟೆಲ್ಲ ಒಳ್ಳೆ ಒಳ್ಳೆ ಪ್ರೇಯರ್ಸ್ ಇದೆ. ಸೊ ಅದಕ್ಕೆ ತಿಳಿಸ್ಕೊಡಿ. ಚಿಂಟು ಟೇಕ್ ಎ ಸ್ಮಾಲ್ ಬ್ರೇಕ್ ಅಂತ ನಮ್ಮ ಟಿವಿ ಎಲ್ಲ ವೀಕ್ಷಕರು ಒಂದು ಸಣ್ಣ ಪುಟ್ಟ ಬ್ರೇಕ್ ಅನ್ನು ವಾಪಸ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.